ನೆಕ್ಸ್ಟ್ ಲೊಕೇಶನ್ ನೀವು ಆಲ್ರೆಡಿ ನೋಡ್ತಾ ಇರೋಂಗೆ ಝೂ. ಇಲ್ಲಿ ಝೂ ಎದುರುಗಡೆನೇ ಪಾರ್ಕಿಂಗ್ ಇಲ್ಲ, ಅದರ ಎದುರುಗಡೆ ಮೇನ್ ರೋಡ್ ಬಿಟ್ಟು ಪಾರ್ಕಿಂಗ್ ಅವಕಾಶ ಇದೆ. ಅಲ್ಲಿಂದ ಒಳಗಡೆ ಅಂಡರ್ಗ್ರೌಂಡ್ ಥರ ಝೂ ಹತ್ರಕ್ಕೆ ಹೋಗ್ಬೋದು. ಪಾರ್ಕಿಂಗಿಗೆ ಪರ್ ಅವರು 10 ರುಪೀಸು, ಬಟ್ ಸ್ಟಾರ್ಟಿಂಗ್ 4 ಅವರ್ಸಿಗೆ 40 ರುಪೀಸ್ ಇಸ್ಕೊಂಡು ಪಾರ್ಕಿಂಗ್ ಕೊಡ್ತಾರೆ. ಒಳಗಡೆ ಎಂಟ್ರಿ ಆಗ್ತಿದ್ದಂಗೆ ಫೀ ನಾವು ಕಾರಂಜಿ ಲೇಕು ಮತ್ತು ಝೂ ಸೇರಿಸಿ 150 ಪರ್ ಹೆಡ್ ತೊಗೊಂಡಿದ್ವಿ. ನನಗೆ ಬರ್ತಿದಂಗೆ ಜಿರಾಫ್ ನೋಡಿ ಖುಷಿ ಆಯ್ತು. ಬಟ್ ಈಗ ಆ ಕಡೆ ಇಲ್ಲ, ಬೇರೆ ಕಡೆ ಇದೆ ಎಂಟ್ರಿ. ತೋರಿಸ್ತೀನಿ, ಅದನ್ನು ನೋಡ್ತೀವಿ ಅನ್ಕೊಂಡಿದೀನಿ. ರೋಡ್ ಮ್ಯಾಪ್ ಆಫ್ ಜಯಚಾಮರಾಜೇಂದ್ರ ಮೃಗಾಲಯ. ಯಾಕಡೆ ಹೆಂಗೆ ಎಲ್ಲೆಲ್ಲಿ ಏನೇನಿದೆ ಅಂತ. ಇಷ್ಟು 80 ಎಕರೆಲಿದೆ ಅಲ್ವಾ? ಕಾರ್ಯನಿರ್ವಾಹಕ ನಿರ್ದೇಶಕರ ಕಚೇರಿ ನಾವೇನ್ ಹೋಗಲ್ಲ, ನಾವು ಫಸ್ಟ್ ಬರ್ಡ್ಸ್ ಹತ್ರ ಬರ್ತೀವಿ. ನಂಗೆ ತುಂಬಾ ಇಷ್ಟ ಆದ್ರೆ ಮಾತ್ರ ತೋರಿಸ್ತೀನಿ, ಎಲ್ಲಾನು ತೋರಿಸ್ತಲ್ಲ. ಸ್ವಲ್ಪ ನಾನು ವಿತೌಟ್ ಕ್ಯಾಮ್ರಾ ಎಂಜಾಯ್ ಮಾಡ್ಬೇಕು. ಏನಿದು ದಿಸ್ ಇಸ್ ಸಾರಾ ಸ್ಕ್ರೀನ್. ವೈಟ್ ಪಿಕಾಕ್, ದೊಡ್ಡದು ಪುಕ್ಕ ಇರೋಂಥದ್ದು. ಈ ಕೆಳಗಡೆ ಸಣ್ಣದಿದೆ, ಮೇಲ್ಗಡೆ ದೊಡ್ಡದಿದೆ. ಬ್ಯೂಟಿಫುಲ್. ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು ಇದು ವೈಟ್ ಪಿಕಾಕ್. ನಮ್ ತೋಟದ ಎಷ್ಟೊಂದು ಬ್ಲೂ ಪಿಕಾಕ್ ನೋಡಿದೀನಿ, ವೈಟ್ ಪಿಕಾಕ್ ಫಸ್ಟ್ ಟೈಮ್. ಪುಕ್ಕ ಡ್ಯಾಮೇಜ್ ಲವಿಲು, ನನ್ನ ಮಗನ ಪ್ರಕಾರ ಲವಿಲು. ಒನ್ ಮೋರ್ ವೈಟ್ ಪಿಕಾಕ್, ಒನ್ ಮೋರ್ ವೈಟ್ ಪಿಕಾಕ್. ವೈಟ್ ಪಿಕಾಕ್ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದಾರೆ. ಇದೇನು ಗೊತ್ತಾ, ಸನ್ ಕೊನೂರ್ ಅಂತೆ. ಎಲ್ಲೋ ಗಿಳಿ ಅನ್ಕೊಳ್ಳಿ. ಇದು ಪಕ್ಷಿ ಪ್ರೇಮಿಗಳಿಗಾಗಿ ಯಾವ್ಯಾವ ಬರ್ಡ್ಸು, ಬರ್ಡ್ ನೇಮು, ಅದರದ್ದು ಇಮೇಜು ಎಲ್ಲದನ್ನು ನೀಟಾಗಿ ಮಾಡಿ ಆ ಬರ್ಡ್ಸ್ ಸೆಕ್ಷನ್ ಏನಿದೆ ಮೈಸೂರು ಝೂ ಅಲ್ಲಿ ಹಾಕಿದ್ರು ನೋಡಿ. ಇದು ಬರ್ಡು ಜಂಡಾಯ ಕಾನೂರ್ ಅಂತ. ಬಟ್ ಬರ್ಡ್ ಇಂಪಾರ್ಟೆಂಟ್ ಅಲ್ಲ, ಅಲ್ಲಿದೆ ನೋಡಿ ಫುಡ್ಡು. ಒಂದು ಕಡೆ ಫ್ರೂಟ್ಸ್ ಎಲ್ಲ ಹೆಚ್ಚಿಟ್ಟಿದ್ದಾರೆ, ಇನ್ನೊಂದು ಕಡೆ ಕಡಲೆಕಾಯಿ ಏನೋ ಇಟ್ಟಿದ್ರು, ಇನ್ನೊಂದರಲ್ಲಿ ನೀರು ಇಟ್ಟಿದ್ದಾರೆ. ನೋಡಿ ಇಲ್ಲಿದೆಯಲ್ಲ ಈ ಮರ, ಇದು 15 ಕೋಟಿ ವರ್ಷಗಳವರೆಗೂ ಹಳೆಯದಂತೆ. ಅಲ್ಲಿದ್ದಾರೆ ನೋಡಿ. ಆದಿಲಾಬಾದ್ ಜಿಲ್ಲೆಯ ಯಮನಹಳ್ಳಿ ಗ್ರಾಮದ ಜುರಾಸಿಕ್ ಗ್ರಂಥಾಲಯ ತಂದಿಡಲಾಗಿದೆ. ಶಿಲೆಯಾಗಿ ಪರಿವರ್ತನೆಯಾಗಿರೋ ಈ ಕಾಂಡದಲ್ಲಿ ವೃಕ್ಷದ ಸೂಕ್ಷ್ಮರಚನೆ ಕೂಡ ಪೂರ್ಣವಾಗಿ ಉಳಿದುಕೊಂಡಿದೆ. ಸುಚರದ ವಿಕಾಸ ಸಸ್ಯ ಪ್ರೇಮಿಗಳಿಗೆ ಬನ್ನಿ. ಬರ್ಡ್ಸ್ ನೋಡಾಯ್ತು, ಇವಾಗ ಮಹಾ ಮಾಂಸಾಹಾರಿಗಳ ವಲಯಕ್ಕೆ ಹೋಗೋಣ. ಮಹಾ ಮಾಂಸಾಹಾರಿ ಅದು ಮನೆ ಕಂಡಿದೆ ನೋಡಿ, ಅಲ್ಲಿ 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 ಕಾಣಿಸ್ತಾ, ಅದೇ ಮಹಾ ಮಾಂಸಾಹಾರಿ. ಸೀತಾ ಅಲ್ಲಿ ವಿಂಡೋ, ಅದೇ ಅದು ಮಲಗಿದ್ಯಾ. ಹುಲಿ ತೋರಿಸ್ತೀನಿ ರೀ, ಹುಲಿನ ಎಲ್ಲಿ ಕಾಣಿಸ್ತಿತ್ತಪ್ಪ ನಂಗೆ. ಎಲ್ಲೈತಿ ನಮ್ಮೇ ನೋಡ್ತಾರ ಕಾಣಿಸ್ತಲ್ವಾ ನಿಮ್ಗದು? ಅದೇ ಹುಲಿ. ನಿಮಗ್ ಕಾಣಿಸ್ತಿಲ್ಲ, ನಂಗೆ ಕಾಣಿಸ್ತಿದೆ. ಇಲ್ಲಿ ನೋಡ್ಕೊಬಿಡ್ತೀನಿ. ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಹುಲಿ, ರಾಷ್ಟ್ರ ಪ್ರಾಣಿ ಹುಲಿ ಅಲ್ವಾ? ರೈನೋಸರ್ ಸಿಂಗಲ್ ಆನ್ ರೈನೋಸರ್. ಇದು ಮಾಡಿದ್ರು ಮಾಡುತ್ತೆ, ಹಂಗೆ ಬರ್ತೈತೆ. ಸುಂದರ ವಾವ್, ಬ್ಯೂಟಿಫುಲ್. ಚೀತಾ ಬ್ಲ್ಯಾಕ್ ಆ್ಯಂಡ್ ವೈಟ್. ಆ್ಯಕ್ಚುಲಿ ಇವೆಲ್ಲ ನಮ್ಮ ಶಿವಮೊಗ್ಗದಲ್ಲಿ ಇಲ್ಲ, ಹಂಗಾಗಿ ನಂಗೆ ಇವು ನೋಡಿದ್ರೆ ಏನೋ ಖುಷಿ. ಝೀಬ್ರಾ, ಜಲತರಂಗಿಣಿ ತೋರಿಸ್ತೀನಿ ರೀ.
ವಾವ್ ಬ್ಯೂಟಿಫುಲ್. ಇದೊಂದು ಅಟ್ರಾಕ್ಷನ್ ಚೆನ್ನಾಗಿದೆ ಅಲ್ಲ ಮಧ್ಯ. ಹೌದಾ, ಸಕ್ಕತ್ತಾಗಿದೆ. ಐ ಲವ್ ದಿಸ್. ಕಾಡೆಮ್ಮೆಗಳು. ನಾನು ರಶು ಈ ಕಡೆ ತಿರುಗು. ನಾನು ರಶು ಝೂ ಒಳಗೆ ಓಡಾಡ್ತಾ ಇದ್ವಿ. ಅಷ್ಟು ಒಳಗಡೆನೆ ನಮ್ಗೆ ಒಂದು ಇನ್ಫಾರ್ಮೇಶನ್ ಗೊತ್ತಾಯ್ತು. ಏನಪ್ಪಾ ಅಂದ್ರೆ ಕಾರಂಜಿ ಕೆರೆಗೂ ಇದ್ರೊಳಗಡೆಯಿಂದಾನೇ ಹೋಗ್ಬೋದಂತೆ. ನಾವು ಆಚೆ ಎಕ್ಸಿಟ್ ಆಗಿ ಹೋಗ್ಬೇಕು ಅಂತ ಅನ್ಕೊಂಡಿದ್ವಿ, ಬಟ್ ಇದ್ರೊಳಗಡೆಯಿಂದಾನೇ ಹೋಗ್ಬೋದಂತೆ. ನಾವು ಟಿಕೆಟ್ ತಗೋಬೇಕಾದ್ರೆ ಕಾಂಬೋ ಟಿಕೆಟ್ ತಗೊಂಡಿದ್ವಿ. ಸೊ ಹಂಗಾಗಿ ನಮ್ಗೆ ಅವಕಾಶ ಇದೆ ಝೂದು ಮತ್ತೆ ಕಾರಂಜಿದು. ಈಗ ಕಾರಂಜಿ ಕೆರೆ ಒಳಗಡೆ ಹೋಗ್ತಾ ಇದೀವಿ. ಹೋಗ್ಬಿಟ್ಟು ಓಡ್ಬಿಟ್ಟಿಯ ಕಣಕ್ಕ ಅನ್ಬಿಟ್ಟಿರ ಕಣಕ್ಕ. ಹೋಗ್ಬಿಟ್ಟು ಬೋಟಿಂಗ್ ಮಾಡ್ಕೊಂಡ್ ಬರ್ತೀವಿ. ಇದೇ ಕಾರಂಜಿ ಕೆರೆ ಎಂಟ್ರೆನ್ಸ್ ರೆಗ್ಯುಲರ್ ಆಗಿ ಬಂದ್ರೆ. ಬಟ್ ನಾವು ಈ ಕಡೆಯಿಂದ ಬಂದಿರೋದ್ರಿಂದ, ಝೂ ಕಡೆಯಿಂದ ಕಾಂಬೋ ಟಿಕೆಟ್ ತಗೊಂಡಿರೋದ್ರಿಂದ ಹಿಂಗ್ ಹೋಗ್ತಾ ಇದೀವಿ. ನಾನು ರಶು ಕಾರಂಜಿ ಕೆರೆಯಲ್ಲಿ ಬೋಟಿಂಗ್ ಮಾಡಕ್ಕೆ ಹೋಗ್ತಾ ಇದೀವಿ. ಬೋಟಿಂಗ್ ಟಿಕೆಟ್ ನಾವೇ ಹೋದ್ರೆ 60 rupees ಒಬ್ರಿಗೆ ಇಂಡಿವಿಜುವಲ್. ಅವ್ರು ಕರ್ಕೊಂಡು ಹೋದ್ರೆ ಪರ್ ಹೆಡ್ 200 rupees. ನಮ್ದು ರಶದು ಬಟ್ಟೆ ಏನು ಗೊತ್ತಾಯ್ತಾ ಹೋಯ್ತಾ ಇದೀವಿ. ಗೊತ್ತಿಲ್ಲ ಏನಾಗುತ್ತೆ. ಇದೇನೋ ಲೆಫ್ಟ್ ಹೋದ್ರೆ ರೈಟ್ ಅಂತೆ, ರೈಟ್ ಹೋದ್ರೆ ಲೆಫ್ಟ್ ಅಂತೆ. ಒಟ್ಟಲ್ಲಿ ಹೋಯ್ತಾ ಇದೀವಿ. ಕೆರೆ ಮೇಲೆ ನಿಂತ್ಕೊಂಡ್ಬಿಡ್ಬೇಕು. ಋಷಿ ಬಕರಿ ತಿರುಗ್ತೀರಾ? ಯಾ ನನ್ನ ರಶ್ಮಿದು ನನಗೆ ಏನ್ ಗೊತ್ತಾ, ಬ್ಲಾಗ್ ಮಾಡಕ್ಕೂ ಅದಕ್ಕೆ ಭಯ ಹಿಂಗೆ ಮಾಡ್ತಾ ಇದೀವಿ. ಇದು ಸ್ವಲ್ಪ ಎಂಜಾಯ್ ಮಾಡ್ಕೊತೀನಿ. ಯಾಕಂದ್ರೆ ಭಯನ ಹಂಗೆ ಬಂದ್ಬಿಟ್ಟಿದೀನ. ಸ್ವಲ್ಪ ಎಂಜಾಯ್ ಮಾಡ್ಕೊತೀನಿ ಮತ್ತೆ ಮಾಡ್ತೀನಿ. ಎಂತದು ಸರಿ ಕಾರಂಜಿ ಲೇಕಲ್ ಮಧ್ಯ ಬಂದು ನಾನು ರಶು ನಿಲ್ಸಿದೀವಿ. ಇನಿಷಿಯಲಿ ತುಂಬಾ ಭಯ ಆಗ್ತಾ ಇತ್ತು. ಹಿಂದೆ ಏನೋ ತುಳಿಯೋದು ಬೇರೆ ನಡೆದು ಬೇರೆ ಕಾಲ್ನೋ ಬಂದ್ಬಿಟ್ಟಿತ್ತಾ. ಝೂವಲ್ಲೆಲ್ಲ ಪ್ಲಸ್ ಜಗಮೋಹನ್ ಪ್ಯಾಲೇಸ್, ಮೈಸೂರ್ ಪ್ಯಾಲೇಸ್ ಎಲ್ಲ ನಡೆದು ಕಾಲ್ನೋ ಬಂದಿರುತ್ತಾ. ಇನ್ನು ಹೆಂಗೋ ತುಳಿಯೋದು ಏನು ಅಂತ ಎದ್ರುಕೋತಾ ಇದ್ದೆ. ಬಟ್ ಸ್ಟಾರ್ಟ್ ಮಾಡಿದ್ಮೇಲೆ ನೀರ್ ಹತ್ರ ಮಧ್ಯ ಬಂದ್ಮೇಲೆ ತಂಪು ಗಾಳಿ, ಸುತ್ತ ಮರಗಳನ್ನೆಲ್ಲ ನೋಡಿದ್ಮೇಲೆ ಮಸ್ತ್ ಎಂಜಾಯ್ ಮಾಡ್ತಾ ಇದೀವಿ. ನಿಲ್ಸ್ಕೊಂಡು ನೆಕ್ಸ್ಟ್ ಎಂಜಾಯ್ ಎಲ್ಲ ಮಾಡಿ ಹೋಗಿ ಮತ್ತೆ ನಾವು ಝೂ ಒಳಕ್ ಹೋಗ್ಬೇಕು. ಇನ್ನೂ 1.5 kilometer ನಡಿಬೇಕು. ಕಷ್ಟ ಎಷ್ಟು. ಸರಿ, ಅದನ್ನೇ ಹೇಳಕ್ ಮಾಡಿದ್ವಿ. ಏನೇ ಒಂದ್ ಕೆಲ್ಸ ಆದ್ರೂ ಇನಿಷಿಯಲಿ ಮಾಡ್ಬೇಕಾದ್ರಷ್ಟು ಸ್ವಲ್ಪ ಅನ್ಕಂಫರ್ಟಬಲ್ ಅನ್ಸುತ್ತೆ. ಅಥವಾ ನಾವ್ ಅಡ್ಜಸ್ಟ್ ಆಗೋವರ್ಗು, ಒನ್ಸ್ ನಾವ್ ಅಡ್ಜಸ್ಟ್ ಆದ್ವಿ ಅಂತ ಅಂದ್ರೆ ಏನೇ ಆದ್ರೂ ಬ್ರಹ್ಮ ವಿದ್ಯೆ ಅಲ್ಲ, ಎಲ್ಲ ಕಲಿಯೋವರೆಗೂ ಬ್ರಹ್ಮ ವಿದ್ಯೆ ಕಲ್ತ ಮೇಲೆ ಕೊಟ್ಟಿದ್ವಿ ಅಷ್ಟೇ. ಅದನ್ನೇ ಹೇಳಕ್ ಮಾಡಿದೆ. ಬೋಟಿಂಗ್ ಮುಗಿಸಿ ಸೇಮ್ ಕಾರಂಜಿ ಕೆರೆಯಲ್ಲೇ ಮುಂದೆ ಬರ್ತಿದ್ದಂಗೆ ಒಂದು ಪಕ್ಷಿಗಳ ವನ ಸಿಗುತ್ತೆ. ಅಲ್ಲೇ ಯಾವ್ಯಾವ ಪಕ್ಷಿಗಳಿದಾವೆ ಅಂತ ನೋಡೋಕ್ಕೆ ಅವಕಾಶ ಇದೆ. ಅಲ್ಲಿ ಬರ್ತಿದ್ದಾರೆ ಯಾವ್ಯಾವ ಇದೆ ಅಂತ ಹೇಳಿ. ಬ್ಲ್ಯಾಕ್ ಸ್ವ್ಯಾನ್ ಇತ್ತು ಅನ್ಕೋತೀನಿ. ಎಸ್, ಬ್ಲ್ಯಾಕ್ ಸ್ವ್ಯಾನ್ ಇದೆ, ನವಿಲು ಇದೆ. ಆ್ಯಕ್ಚುಲಿ ಅದು ಎಲ್ಲ ಪಕ್ಷಿಗಳ ವನ ಅನ್ನೋದಕ್ಕಿಂತ ನವಿಲು ವನ ಅಂತ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು ಅನಿಸುತ್ತೆ. ಯಾಕೆಂದರೆ ಎಲ್ಲಿ ನೋಡಿದರೂ ನವಿಲುಗಳಿತ್ತು ಅಲ್ಲಿ. ನಮ್ಮ ತೋಟದಲ್ಲಿ ನವಿಲುಗಳು ಬಂದಾಗ ಅಟ್ಲೀಸ್ಟ್ ಹತ್ರಕ್ಕೆ ಹೋದ್ರೆ ವಾರಕ್ಕಾದರೂ ಆರವು. ಈ ವಾರದ್ಗಿರೋದು ಏನೂ ಇಲ್ಲ, ಸುಮ್ಮನೆ ಆರಾಮಾಗಿ ಕುತ್ಕೊಂಡಿದ್ದು. ನಾವು ಝೂ ಅಲ್ಲಿ ನೋಡಿದ್ದು ಒಂದೇ ಒಂದು ನವಿಲು, ಬ್ಲೂ ಕಲರ್ ನವಿಲು. ಅದು ಪುಕ್ಕ ಸೊಡ್ಡಬಡ್ಡ ಆಗ್ಬಿಟ್ಟಿತ್ತು. ವೈಟ್ ಕಲರ್ ನವಿಲೊಂದು ಚೆನ್ನಾಗಿತ್ತು. ಬಟ್ ಇಲ್ಲಿ ಮಾತ್ರ ತುಂಬ ಚೆನ್ನಾಗಿತ್ತು. ಇದು ಅಗಲ್ಕೊಂಡಿತ್ತು ನವಿಲು. ಎಷ್ಟು ಕರೆದ್ರೂ ನಮ್ಮ ಕಡೆ ತಿರುಗಲೇ ಇಲ್ಲ. ಮೇ ಬಿ ಗಂಡು ನವಿಲು ಆ ಕಡೆ ಇತ್ತು ಅನಿಸುತ್ತೆ, ಹೆಣ್ಣವಿಲು. ಹಾಗಾಗಿ ಆ ಕಡೆನೇ ತಿರುಗಿತ್ತು. ಫುಲ್ಲು ನವಿಲುಗಳು ನೋಡಿಕೊಂಡೇ ಬಂದಿದ್ದಾಯಿತು ನಾವು ಕಾರಂಜಿ ಕೆರೆಯಲ್ಲಿ ಪಕ್ಷಿವನಕ್ಕೆ ಹೋಗಿ. ಅಷ್ಟತ್ರ ಬರ್ತಿದ್ದು. ಆಮೇಲೆ ಆ ಪಿಕಾಕ್ ಬ್ಲೂ ಇದೆಯಲ್ಲ, ಅದನ್ನು ನೋಡೋದೇ ಒಂಥರ ಖುಷಿ. ನಮ್ಮ ತೋಟದಲ್ಲೆಲ್ಲ ಇಷ್ಟತ್ರ ಬಂದುಬಿಟ್ರೆ ಹೋಗ್ಬಿಡ್ತವೆ ಎದ್ರುಕೊಂಡು. ಬಟ್ ಇವು ಎವ್ರಿ ಡೇ ಜನಗಳು ನೋಡಿ ಪಾರ್ಕಿಗೆ ಬರೋರನ್ನ ಅಡ್ಜಸ್ಟ್ ಆಗಿಬಿಟ್ಟಿದ್ದಾವೆ ಅನಿಸುತ್ತೆ ನವಿಲುಗಳೇ. ಇವ್ರೇನು ಬರ್ತಾರೆ ಹೋಗ್ತಾರೆ, ಇವರಿಂದ ಏನು ಉಪಯೋಗ ಇಲ್ಲ ಅಂತ ಅನ್ಕೊಂಡು ಅವ್ರ ಪಾಡ್ಗವಿದ್ದಾವೆ. ಸೊ ನೀವು ಕಾರಂಜಿ ಕೆರೆಗೆ ಬಂದರೆ ಚೆನ್ನಾಗಿ ನವಿಲುಗಳು ನೋಡ್ಬೋದು ಅಂತ ಅರ್ಥ. ಸೀತಾಳೆ ವನ ಅಂತೆ. ಹಂಗಂದ್ರೆ ಮೇ ಬಿ ಆರ್ಕಿಡ್ಗಳದೇನೋ, ಆರ್ಕಿಡ್ಗಳು ಅನ್ಕೋತೀನಿ. ಆರ್ಕಿಡ್ ಅಂದರೆ ಒಂದು ಟೈಪ್ ಆಫ್ ಫ್ಲವರಿಂಗ್ ಪ್ಲಾಂಟ್. ಇಲ್ಲಿ ದಿಸ್ ಒನ್, ಅದೇ ಆರ್ಕಿಡ್. ಇದೆ ಆರ್ಕಿಡ್ಸ್.
ಬರ್ಡ್ ವಾಚ್ ಟವರ್ ವಿತಿನ್ ಕಾರಂಜಿ ಲೇಕ್. ತೋರಿಸ್ತೀನಿ ಬನ್ನಿ, ಹತ್ತಿ ಮೇಲೆ ಹೋಗತ್ತಿ ಹೆಂಗೆ ಕಾಣಿಸುತ್ತೆ ಅಂತ ವ್ಯೂ ಇದೆ. ಹತ್ತಣ, ರೆಡಿ, ಲೆಟ್ಸ್ ಗೋ ಗೋ. ಏ ಇಲ್ಲ ನೋಡಿ, ಕಾರಂಜಿ ಕೆರೆ. ಇದು ಆ್ಯಕ್ಚುಲಿ ಬರ್ಡ್ ವಾಚರ್. ಬರ್ಡ್ಗಿಂತ ಜಾಸ್ತಿ ಕೆರೆನ ನೋಡ್ತಾ ಇದ್ದೀನಿ ಇವತ್ತು. Floating garden in Karanji Lake. Oh, beautiful. ಕಾರಂಜಿ ಲೇಕ್ನಲ್ಲಿ ಚಿಟ್ಟೆವನ್ನು ಹುಡ್ಕೊಂಡು ಹೋದಾಗ ನಮಗೆ ಒಂದು ರೀಜನಲ್ ಮ್ಯೂಸಿಯಂ ಸಿಕ್ತು. ಅದರಲ್ಲಿ ಎಲ್ಲ ಇನ್ಸೆಕ್ಟ್ಸ್ಗಳ ಬಗ್ಗೆ, ಚಿಟ್ಟೆಗಳ ಬಗ್ಗೆ, ಆಮೇಲೆ ಇನ್ಸೆಕ್ಟ್ಸ್ ಡೈವರ್ಸಿಟಿ ಯಾವ್ಯಾವ ಥರ ಇದೆ, ಅದರದ್ದು ಅನಾಟಮಿ ಯಾವ್ಯಾವ ಥರ ಇದೆ, ಆ ಥರದ್ದೆಲ್ಲ ತುಂಬ ಚೆನ್ನಾಗಿ ಈ ಮ್ಯೂಸಿಯಂ ಥರ ಇಟ್ಟಿದ್ರು. ಚಿಟ್ಟೆಗಳಂತೂ ಇಷ್ಟು ವೆರೈಟೀಸ್ ಇದ್ದಾವೆ ಅಂತಲೇ ನಾವು ನೋಡಿರಲ್ಲ. ಆಮೇಲೆ ಚಿಟ್ಟೆಗಳು ಬೇರೆ, ಪತಂಗಗಳು ಬೇರೆ ಅಂತ ನನಗೆ ಅಲ್ಲೋದಾಗಲೇ ಗೊತ್ತಾಗಿದ್ದು. ಆಮೇಲೆ ಇದೆಲ್ಲ ನಾನೇನು ಅಂದ್ಕೊಂಡಿದ್ದೆ ಅಂದರೆ ಸಮಥಿಂಗ್ ಲೈಕ್ ಪ್ಲಾಸ್ಟಿಕ್ಕಿಂದ ಮಾಡಿರ್ತಾರೆ ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ಅಲ್ಲಿ ವಿಚಾರಿಸಿದ್ಮೇಲೆ ಗೊತ್ತಾಯಿತು ಇದು ಯಾವುದು ಪ್ಲಾಸ್ಟಿಕ್ ಅಲ್ಲ ಅಂತೆ, ಇದು ಎಲ್ಲ ಒರಿಜಿನಲ್ ಚಿಟ್ಟೆಗಳಂತೆ. ಅವನ್ನ ಅವರು ಕೆಮಿಕಲಲ್ಲಿ ಹಾಕಿ ಈ ಥರ ಮ್ಯೂಸಿಯಮಲ್ಲಿ ಇಟ್ಕೊಂಡಿರೋದಂತೆ. ಎಲ್ಲದು ಒರಿಜಿನಲ್ ಅಂತೆ. ಒಂದು ಇನ್ಸೆಕ್ಟ್ಸ್ಗಳ ಬಗ್ಗೆನೇ ಡಿಟೇಲ್ಡಾಗಿ ಕೊಟ್ಟಿದ್ದಾರೆ. ಆಮೇಲೆ ಸ್ಟಾರ್ಟಿಂಗ್ ಹಾರ್ವೆಸ್ಟಿಂಗ್ ಬಗ್ಗೆ ಕೊಟ್ಟಿದ್ದಾರೆ. ಅದರಂತೂ ಮೋಡ ತೇಲೋ ಥರನೇ ಕಾಣಿಸ್ತಿತ್ತು. ಯಾವ ಥರ ಇರುತ್ತೆ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅಂತ ಅಂದ್ಬಿಟ್ಟು. ಇದೊಂದು ಮ್ಯೂಸಿಯಂ ಮಾತ್ರ ವರ್ತ್ ಅಂತ ಅನ್ನಿಸ್ತು ನನಗೆ, ಅಂದರೆ ತಿಳ್ಕೊಬೇಕಾಗಿರೋದು ಅಂತ. ಇದೆಲ್ಲ ಶೂ ಮೌಲ್ಡ್ಗಳು, ಸೇಮ್ ಮ್ಯೂಸಿಯಮಲ್ಲೇ ಇದ್ದಂಥವುಗಳು ಇವೆಲ್ಲ ಸಸ್ಯಕ್ಕೆ ಸಂಬಂಧಪಟ್ಟವು. ಎಸ್ಪೆಷಲಿ ಆಯುರ್ವೇದ ಸಸ್ಯಗಳು ಯಾವ್ಯಾವುದು, ಆಯುರ್ವೇದ ಹೂಗಳು ಯಾವ್ಯಾವುದು ಅಂತ ಇತ್ತು. ಇದು ಡಬಲ್ ಕೋಕೋನಟ್ ಅಂತ, 2 ತೆಂಗಿನ ಮರ. ಇವೆಲ್ಲ ಒರಿಜಿನಲ್ ಎಲೆಗಳನ್ನೇ ಆ ಥರ ಗಿಡಗಳ ಬಗ್ಗೆ ಮಾಹಿತಿ ಕೊಡೋಕ್ಕೆ ಅಂತ ಈ ಥರ ಡೆಮೋಗೆ ಇಟ್ಟಿದ್ದಾರೆ. ಆಮೇಲೆ ಮನುಷ್ಯನ ಬಾಡಿ ಅಂಗಗಳಿಗೆ ಯಾವ್ಯಾವುದು ಒಳ್ಳೆಯದು ಅಂತ ಹೇಳಿ ಇಲ್ಲಿ ಇಟ್ಟಿದ್ರು. ತಲೆ ಹೇರ್ಸಿಗೆ ಭೃಂಗರಾಜು, ಆಮೇಲೆ ಬ್ರೈನಿಗೆ ನಾವು ಒಂದೆಲ್ಗ ಅಂತೇಳಿ ಕರಿತೀವಿ, ಬ್ರಾಹ್ಮಿ. ತುಂಬೆ ಹೂವು ನೋಸಿಗೆ ಒಳ್ಳೆಯದು ಅಂತ. ಬಟ್ ಇದು ಯಾವ ಥರ ಯೂಸ್ ಮಾಡೋದು ಅವೆಲ್ಲ ನಮಗೆ ಕಾನ್ಸೆಪ್ಟ್ ಗೊತ್ತಿಲ್ಲ.